ಹಲೋ ಫ್ರೆಂಡ್ಸ್, ಇವತ್ತು ನಾವು ಮಂಗಳೂರು ಕಡೆ ಮಾಡುವ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು ಸಣ್ಣದಾಗಿ ಒಂದು 3 ಮಾವಿನಕಾಯಿ ಮತ್ತೊಂದು ದೊಡ್ಡ ಮಾವಿನಕಾಯಿನ ತಗೊಂಡಿದ್ದೇನೆ ಫ್ರೆಂಡ್ಸ್. ಯಾರಾದರೂ ಮೊದಲು ಉಪ್ಪಿನಕಾಯಿ ಮಾಡೋದಕ್ಕೆ ಕಲಿಯೋರಿದ್ದರೆ ಹೀಗೆ ಸ್ವಲ್ಪ ಮಾವಿನಕಾಯಿನ ತಗೊಂಡು ನೀವು ಉಪ್ಪಿನಕಾಯಿನ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ನಾನು ಮಾವಿನಕಾಯಿನ ಈ ರೀತಿ ಚೆನ್ನಾಗಿ ತೊಳೆದು ಒರೆಸ್ಕೋಬೇಕು ಫ್ರೆಂಡ್ಸ್. ಅದನ್ನು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ಮಾವಿನಕಾಯಿ ಪೀಸ್ ಯಾವ ರೀತಿ ಸಣ್ಣದು ಬೇಕೋ ದೊಡ್ಡದು ಬೇಕೋ ನೋಡಿಕೊಂಡು ನೀವು ಈ ರೀತಿ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಸಾಮಾನ್ಯವಾಗಿ ಉಪ್ಪಿನಕಾಯಿನ ನಾವು ಹೊರಗಿಂದ ತಂದರೆ ಅದಕ್ಕೆ ಜಾಸ್ತಿ ಎಣ್ಣೆ ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ. ಅದಕ್ಕೆ ನಾವು ಮನೆಯಲ್ಲೇ ಬೇಕಾದಂಗೆ ಮಾಡ್ಕೋಬೋದು. ಈ ಮೊದಲು ಉಪ್ಪಿನಕಾಯಿ ಮಾಡೋರಿದ್ದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಸ್ವಲ್ಪ ಮಾವಿನಕಾಯಿ ತಗೊಂಡು ಬಂದು ನಾನು ಉಪ್ಪಿನಕಾಯಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಈ ರೀತಿ ಮಾವಿನಕಾಯಿನ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ನಾನು ಉಪ್ಪಿನಲ್ಲಿ ಯಾವ ರೀತಿ ಹಾಕಬೇಕಂತ ನಿಮಗೆ ತೋರಿಸಿದ್ದೇನೆ ಫ್ರೆಂಡ್ಸ್. ನಿಮ್ಮ ಕಡೆ ಗಾಜಿನ ಬಾಟ್ಲಿದ್ದರೆ ಅಥವಾ ಬರೋಣಿ ಇದ್ದರೆ ಅದರಲ್ಲಿ ಹಾಕ್ಕೋಬೋದು. ನನ್ನ ಹತ್ರ ಗಾಜಿನ ಬಾಟ್ಲಿಲ್ಲ, ಭರಣಿಯಲ್ಲಿ ನಾನು ವರ್ಷಕ್ಕೆ ಬೇಕಾಗಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಟ್ಟಿದ್ದೇನೆ. ಅದಕ್ಕೊಂದು ಪ್ಲಾಸ್ಟಿಕ್ ಡಬ್ಬ ತಗೊಂಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಪ್ಲಾಸ್ಟಿಕ್ ಡಬ್ಬದಾಗ ಚೆನ್ನಾಗಿ ತೊಳೆದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ತಗೊಂಡು ಬಂದಿದ್ದೇನೆ. ತಳದಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಪ್ರತಿಯೊಂದು ಸಣ್ಣ ವಿಷಯವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಿದ್ದೇನೆ. ಈ ಮೆಥಡಲ್ಲಿ ಮೊದಲು ಯಾರಾದರೂ ಉಪ್ಪಿನಕಾಯಿ ಮಾಡೋರಿದ್ದರೆ ಮಾಡಿ ನೋಡಿ ಫ್ರೆಂಡ್ಸ್. ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಇದಕ್ಕೆ ಉಪ್ಪು ಒಂದು 3 ಟೇಬಲ್ ಸ್ಪೂನ್ ತಳದಲ್ಲಿ ಉಪ್ಪು ಹಾಕಿದ ಮೇಲೆ ನಿಮ್ಮ ಮುಷ್ಟಿಯಲ್ಲಿ 3 ಮುಷ್ಟಿಯಷ್ಟು ಮಾವಿನಕಾಯಿ ಪೀಸನ್ನು ಈ ಡಬ್ಬಕ್ಕೆ ಹಾಕೋರಿ. ಆಮೇಲೆ ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಇಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. ಜಾಸ್ತಿ ಮುಷ್ಟಿಗಟ್ಟಲೆ ಉಪ್ಪು ಹಾಕೋಬೇಡಿ, ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಉಪ್ಪು ಹಾಕಿದ ಮೇಲೆ ಮತ್ತು ಒಂದು 3 ಮುಷ್ಟಿಯಷ್ಟು ಮಾವಿನಕಾಯಿ ತುಂಡುಗಳನ್ನು ಡಬ್ಬಕ್ಕೆ ಹಾಕ್ಕೊಂಡು ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋರಿ ಫ್ರೆಂಡ್ಸ್. ನಾನು ಕಣ್ಣಳತೆಯಲ್ಲಿ ಹಾಕಿದರೂ ಕೂಡ ಕರೆಕ್ಟ್ ಮೆಜರ್ಮೆಂಟೇ ಹೇಳ್ತಿದ್ದೇನೆ ಫ್ರೆಂಡ್ಸ್. ನಿಮಗೆ ನಮ್ಮ ಕಿಚನ್ ಚಾನಲಲ್ಲಿ ಮಾಡುವ ಅಡುಗೆ ಏನಾದರೂ ಉಪಯೋಗ ಆಗಿದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಡಬ್ಬಕ್ಕೆಲ್ಲ ಉಪ್ಪಿನಕಾಯಿ ಹಾಕಿದ ಮೇಲೆ ಫ್ರೆಂಡ್ಸ್ ಮೇಲೆ ಕೂಡ ಒಂದು 3 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ಈಗ ಉಪ್ಪನ್ನು ಹಾಕ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಮಾವಿನಕಾಯನ್ನು ಉಪ್ಪಲ್ಲಿ 3 ದಿವಸ ಬಿಡಬೇಕು ಫ್ರೆಂಡ್ಸ್. ದಿನ ಮುಂಜಾನೆ ಎದ್ದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ, ನಿಮಗೆ ವಿಡಿಯೋದಲ್ಲಿ ತೋರಿಸಿಲ್ಲ. ಈ ರೀತಿ ದಿನ 3 ದಿನವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 3 ದಿನ ಆಗಿದೆ ಫ್ರೆಂಡ್ಸ್. ನಾನಿವತ್ತು ಅದಕ್ಕೆ ಉಪ್ಪಿನಕಾಯಿ ಮಸಾಲ ರೆಡಿ ಮಾಡ್ಕೊತಿದ್ದೇನೆ. ಮೊದಲಿಗೆ ನಾನು ಇಲ್ಲಿ ಇದಕ್ಕೆ ಮಾವಿನಕಾಯಲ್ಲಿರುವ ನೀರನ್ನು ಸಪ್ರೇಟ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಆವಾಗಲೇ ನಾನು ಬಿಸಿ ನೀರನ್ನು ಕೂಡ ಮುಂಜಾನೆ ರೆಡಿ ಮಾಡಿಟ್ಕೊಂಡಿದ್ದೆ. ಯಾಕಂದರೆ ಬಿಸಿ ನೀರು ಪೂರ ತಣ್ಣಗಾಗಿದ ಮೇಲೆ ಯೂಸ್ ಮಾಡ್ಕೋಬೇಕು. ಅದಕ್ಕೆ ಉಪ್ಪಿನಕಾಯಿ ಮಾಡೋ ದಿವಸನೇ ಬೆಳಗ್ಗೆನೇ ನಾನು ಬಿಸಿ ನೀರನ್ನು ಕಾಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಮಾವಿನಕಾಯಲ್ಲಿರುವಂಥ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನಾನು ಇಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ. ಯಾಕಂದರೆ ನಮಗೆ ಒಗ್ಗರಣೆ ಕೂಡ ತಣ್ಣಗಾಗಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು 6 ರಿಂದ 7 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ನಿಮಗೇನಾದರೂ ಕೊಬ್ಬರಿ ಎಣ್ಣೆ ಸಿಕ್ಕರೆ ಅದನ್ನೇ ಯೂಸ್ ಮಾಡ್ಕೊರಿ. ನನ್ನ ಹತ್ರ ಕೊಬ್ಬರಿ ಎಣ್ಣೆ ಇಲ್ಲ ಅಂತ ಅಡುಗೆ ಎಣ್ಣೆನೇ ಯೂಸ್ ಮಾಡ್ಕೊತಿದ್ದೇನೆ. ಇಲ್ಲಿ ನೀವು ಬೆಳ್ಳುಳ್ಳಿಯನ್ನು ಜಜ್ಕೋಬಾರ್ದು ಫ್ರೆಂಡ್ಸ್, ಈ ರೀತಿ ಕಟ್ ಮಾಡ್ಕೋಬೇಕು. ಯಾವತ್ತೂ ಉಪ್ಪಿನಕಾಯಿಗೆ ಹಾಕ್ಕೋಬೇಕಂದ್ರೆ ನೀವು ಈ ರೀತಿ ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಇಲ್ಲಿ ನೀವು ಏನು ಒಗ್ಗರಣೆಗೆ ರೆಡಿ ಮಾಡ್ತಿರೋ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅಂದರೆ ಸಣ್ಣ ಸಾಸಿವೆ, ಉಪ್ಪಿನಕಾಯಿ ಮಾಡೋದಕ್ಕಂತಲೇ ಸಾಸಿವೆ ಸಿಗುತ್ತೆ ಫ್ರೆಂಡ್ಸ್, ಅದನ್ನೇ ಹಾಕ್ಕೊಂಡಿದ್ದೇನೆ. ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೇನೆ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಅದನ್ನು ಕೂಡ ಹಾಕ್ಕೊತಿದ್ದೇನೆ. ಅದರ ಜೊತೆಗೇ ಕರಿಬೇವು ಸೊಪ್ಪನ್ನು ಹಾಕ್ಕೊತೇನೆ. ಇಲ್ಲಿ ಬೆಳ್ಳುಳ್ಳಿ ಯಾವಾಗ ಒಗ್ಗರಣೆ ಗ್ಯಾಸ್ ಆಫ್ ಮಾಡಬೇಕಂದ್ರೆ ಬೆಳ್ಳುಳ್ಳಿ ಅದರ ಬಣ್ಣ ಚೇಂಜ್ ಮಾಡ್ಕೋಬೇಕು. ಆವಾಗ ನಾವು ಗ್ಯಾಸ್ ಆಫ್ ಮಾಡಿ ಒಗ್ಗರಣೆನ ತಣ್ಣಗಾಗೋದಕ್ಕೆ ಬಿಡಬೇಕು. ಇಲ್ಲಿ ಕರಿಬೇವು ಸೊಪ್ಪು ಜೊತೆ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈಗ ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಾನಿಲ್ಲಿ
ಗ್ಯಾಸನ್ನು ಆಫ್ ಮಾಡ್ಕೊತಿದ್ದೇನೆ. ನಾವು ಯಾವಾಗಲೂ ನನಗೆ ಉಪ್ಪಿನಕಾಯಿ ಮಾಡೋದಕ್ಕೆ ಬರೋದಿಲ್ಲ ಅಂದ್ಕೊಂಡ್ರೆ ಆಗೋದಿಲ್ಲ ಫ್ರೆಂಡ್ಸ್. ಒಂದು ಸಲ ತಪ್ಪಾದರೂ ಮತ್ತೊಂದು ಸಲ ಅದನ್ನು ಕರೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಾನೀಗ ನೀರಿಂದ ತೆಗೆದಿರುವಂಥ ಮಾವಿನಕಾಯಿ ಪೀಸ್ಗಳನ್ನು ಒಂದು ಪಾತ್ರೆಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಅದರಲ್ಲಿ ಇಷ್ಟು ನೀರಿತ್ತು ಫ್ರೆಂಡ್ಸ್, ಆದರೆ ಇದರ ಮೇಲಿನ ನೀರನ್ನಷ್ಟೇ ನಾವು ಮಸಾಲಕ್ಕೆ ಹಾಕ್ಕೋಬೇಕು, ತಳದಲ್ಲಿರುವ ನೀರನ್ನು ಹಾಕ್ಕೋಬಾರ್ದು. ಈಗ ಇದಕ್ಕೆ ನಾನು ಇಷ್ಟು ಮಾವಿನಕಾಯಿ ತುಂಡಿಗೆ ಒಂದು 2 ಮುಷ್ಟಿಯಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಆದರೆ ನಾನು ಗಿಡ್ಡ ಮೆಣಸು, ಮಂಗಳೂರಲ್ಲಿ ಉಪ್ಪಿನಕಾಯಿಗೆ ಯೂಸ್ ಮಾಡುವಂಥ ಮೆಣಸಿನ್ಕಾಯನ್ನೇ ತಗೊಂಡಿದ್ದೇನೆ. ನಿಮಗೆ ಸಿಕ್ಕಿಲ್ಲ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದು. ಇಲ್ಲಿ 2 ಮುಷ್ಟಿಯಷ್ಟು ಗಿಡ್ಡ ಮೆಣಸು ತಗೊಂಡಿದ್ದೇನೆ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ. ಯಾಕಂದರೆ ಅದು ತುಂಬ ಖಾರ ಇರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಗಿಡ್ಡ ಮೆಣಸು 2 ಮುಷ್ಟಿಯಷ್ಟು ತಗೊಂಡಿದ್ದೇನೆ. ನೀವು ಈ ರೀತಿ ಸ್ವಲ್ಪ ಗೊತ್ತಿಲ್ಲದವರು ಸ್ವಲ್ಪ ಉಪ್ಪಿನಕಾಯಿ ಮಾಡಿ ನೀವು ಫ್ರಿಜ್ಜಿನಲ್ಲಿಟ್ಟರೆ 3-4 ತಿಂಗಳಾದರೂ ಒಂದು ಪೀಸ್ ಉಪ್ಪಿನಕಾಯಿನ ಅದರಲ್ಲಿ ಹಾಳಾಗೋದಿಲ್ಲ. ಬೇಕಂದರೆ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಿದ್ದೇನೆ. ಸಾಸಿವೆ ಜಾಸ್ತಿ ಹಾಕ್ಕೋಬಾರ್ದು, ಕೈ ಬಂದುಬಿಡುತ್ತೆ ಫ್ರೆಂಡ್ಸ್. ಇಷ್ಟು ಮೆಣಸಿನ್ಕಾಯಿಗೆ 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೇನೆ. ನೀವು ಈ ಮೆಥಡಲ್ಲೇ ಒಂದು ಸಲ ಉಪ್ಪಿನಕಾಯಿ ಮಾಡಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಇದನ್ನೆಲ್ಲ ಮಸಾಲಗಳನ್ನು ಡ್ರೈ ಆಗಿ ನಾನು ಪೌಡ್ರ್ ಮಾಡ್ಕೊತೇನೆ. ಮೊದಲೇ ನೀರು ಹಾಕಿದರೆ ಅದು ರುಬ್ಬೋದಕ್ಕೆ ಕಷ್ಟ ಆಗ್ಬೋದು. ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೇನೆ. ಅರಿಶಿನ ಕೊಂಬುನ ಮನೆಗೆ ತಗೊಂಡು ಬಂದು ಮಿಷಿನ್ಗೆ ಕೊಟ್ಟು ಪುಡಿ ಮಾಡಿಸಿರೋದು ಫ್ರೆಂಡ್ಸ್, ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ. ನಿಮಗೆ ಅರಿಶಿನ ಕೊಂಬು ಸಿಕ್ಕರೂ ಅದನ್ನು ಬೇಕಂದ್ರೆ ಹಾಕ್ಕೋಬೋದು. ಈ ರೀತಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಉಪ್ಪಿ ನೀರನ್ನು ಮೇಲಿಂದಷ್ಟೇ ಹಾಕ್ಕೊತಿದ್ದೇನೆ, ತಳದಾಗಿ ಇರೋದನ್ನು ಹಾಕ್ಕೊಳ್ಳೋದಿಲ್ಲ, ಮೇಲಿಂದಷ್ಟೇ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನು ನೈಸಾಗಿ ರುಬ್ಕೋಬೇಕು. ಈಗ ಬಿಸಿ ನೀರು ರೆಡಿ ಮಾಡ್ಕೊಂಡಿದ್ದೆ, ಅದು ಮುಂಜಾನೆ ರೆಡಿ ಮಾಡ್ಕೊಂಡಿದ್ದೆ ಅಂದೆಲ್ಲ, ಅದು ಪೂರ ತಣ್ಣಗಾದಮೇಲೆ ಇದಕ್ಕೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಮಸಾಲ ಪದಾರ್ಥನ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಇಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವನ್ನು ನಾನು ಬಳಸಿಲ್ಲ ಫ್ರೆಂಡ್ಸ್. ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೇನೆ. ಇದನ್ನೀಗ ನಾನು ಕಟ್ ಮಾಡಿರುವಂಥ ಮಾವಿನ ತುಂಡಿಗೆ ಹಾಕ್ಕೊತಿದ್ದೇನೆ. ಈ ಮಸಾಲನ ಮಿಕ್ಸ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಭಾಳ ಗ್ರೇವಿನೂ ನೀರು ಮಾಡ್ಕೋಬಾರ್ದು, ಗಟ್ಟಿ ನೀರು ಬೇಕು ಮಸಾಲ. ಈಗ ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕಿದರೆ ಸಾಕು, ಭಾಳ ಬೇಡ ನೀರು. ಈಗ ಮಾವಿನಕಾಯಿ ತುಂಡುಗಳನ್ನು ಮಸಾಲ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಮಸಾಲಕ್ಕೆ ಅಂತ ಒಂದು 1/4 ಟೇಬಲ್ ಸ್ಪೂನಷ್ಟೇ ಉಪ್ಪು ಹಾಕ್ಕೊತೇನೆ. ಯಾಕಂದರೆ ಉಪ್ಪು ಕಡಿಮೆ ಆಗಿದ್ದರೆ ನೆಕ್ಸ್ಟ್ ಡೇ ಹಾಕ್ಕೋಬೇಕು. ಅವತ್ತು ಮಸಾಲ ರುಬ್ಬಿ ಹಾಕಿದ ದಿವಸನೇ ಉಪ್ಪು ಭಾಳ ಹಾಕ್ಕೋಬೇಡಿ. ನಾನೊಂದು 1/4 ಟೇಬಲ್ ಸ್ಪೂನಷ್ಟೇ ಹಾಕ್ಕೊತೇನೆ ಮಸಾಲಕ್ಕೋಸ್ಕರ. ಇಷ್ಟೇ ಹಾಕ್ಕೊಂಡೇನೆ, ಉಪ್ಪು ಭಾಳ ಹಾಕ್ಕೋಬೇಡಿ. ಯಾಕಂದರೆ ಮಾವಿನ ತುಂಡುಗಳಲ್ಲಿ ಉಪ್ಪಿನಂಶ ಇರೋದು, ಅದು ನಾಳೆ ಆಗುವಾಗ ಮಸಾಲಕ್ಕೆ ಸೇರಿಕೊಳ್ಳುತ್ತೆ ಫ್ರೆಂಡ್ಸ್. ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೇನೆ ಫ್ರೆಂಡ್ಸ್. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಇದೆ, ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೇನೆ. ಈಗ ಇದನ್ನು ಮುಚ್ಚಿಡ್ತಿದ್ದೇನೆ. ಯಾಕಂದರೆ ಒಗ್ಗರಣೆ ಇನ್ನೂ ಮಾಡಿರೋದು ತಣ್ಣಗಾಗಿಲ್ಲ ಫ್ರೆಂಡ್ಸ್. ಒಗ್ಗರಣೆನೂ ಪೂರ ತಣ್ಣಗಾಗಬೇಕು. ಇದೊಂದು 2 ತಾಸು ಆಗಿದೆ ಫ್ರೆಂಡ್ಸ್. ಈಗ ಒಗ್ಗರಣೆ ಪೂರ ತಣ್ಣಗಾದಮೇಲೆ ಅದನ್ನೀಗ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೇನೆ. ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಎಲ್ಲರ ಮನೆಯಾಗೂ ಉಪ್ಪಿನಕಾಯಿ ಬೇಕೇ ಬೇಕು. ಅದಕ್ಕೆ ಉಪ್ಪಿನಕಾಯಿ ಹಾಕೋಕ್ಕೆ ಬರೋದವರು ಸ್ವಲ್ಪ ಮಾವಿನಕಾಯಿನ ಒಂದು 2-3 ಮಾವಿನಕಾಯಿನ ತೊಗೊಂಡು ಬಂದು ಈ ಮೆಥಡಲ್ಲಿ ಉಪ್ಪಿನಕಾಯಿ ಹಾಕಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ರೀತಿ ಮಸಾಲ ಎಲ್ಲ ಮಿಕ್ಸ್ ನಾಳೆ ಡಬ್ಬಕ್ಕೆ ಆಗೋವರೆಗೆ ಇದನ್ನು ಮುಚ್ಚಿ ಬಿಡೋಣ. ಯಾಕಂದರೆ ಉಪ್ಪಿನ ಅಂಶ ಎಲ್ಲ ಸೇರ್ಕೋಬೇಕು. ಇದನ್ನು ನೆಕ್ಸ್ಟ್ ಡೇ ತೋರಿಸ್ತೇನೆ ಫ್ರೆಂಡ್ಸ್ ನಾನು ನಿಮಗೆ.
ಈಗ ಇದು ನೆಕ್ಸ್ಟ್ ಡೇ ನಾನು ನಿಮಗೆ ತೆಗೆದು ತೋರಿಸಿದ್ದೇನೆ. ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ. ಉಪ್ಪು ಕಡಿಮೆ ಆಗಿದೆ, ಈಗ ಸೇರಿಸ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಹಾಕಿರೋ ಉಪ್ಪು ಕರೆಕ್ಟ್ ಆಗಿದೆ, ಅದಕ್ಕೆ ನಾನು ಮತ್ತೆ ಉಪ್ಪನ್ನು ಸೇರಿಸ್ಕೊತಿಲ್ಲ. ಈಗ ಈ ರೀತಿ ನಿಮ್ಮ ಕಡೆ ಏನಾದರೂ ಗಾಜಿನ ಬಾಟ್ಲ್ ಇದ್ದರೆ, ಬರೋಣಿ ಇದ್ದರೆ ಅದ್ರಾಗಾದರೂ ಹಾಕೋರಿ. ನಾನು ಮಾತ್ರ ಫ್ರಿಜ್ಜಿನಲ್ಲಿ ಇಡೋದಿದ್ದರೆ ಈ ರೀತಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕೋರಿ ಫ್ರೆಂಡ್ಸ್. ಇದು ಇನ್ಸ್ಟೆಂಟಾಗಿ ಯೂಸ್ ಮಾಡೋದಕ್ಕಂತ ನಾನು ಒಂದು ಸ್ವಲ್ಪ ರೆಡಿ ಮಾಡಿಕೊಂಡು ನಿಮಗೆ ರೆಡಿ ಮಾಡಿ ತೋರಿಸ್ಬೇಕಂತ ಈ ರೀತಿ ರೆಡಿ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಮಾವಿನಕಾಯಿ ಸೀಸನ್ ಆಗಿರೋದರಿಂದ ಯಾರು ಬೇಕಾದರೂ ಉಪ್ಪಿನಕಾಯಿ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಡಬ್ಬದಲ್ಲಿ ಹಾಕಿ ನೀವು 3-4 ತಿಂಗಳು ಫ್ರಿಜ್ಜಿನಾಗಿಟ್ಟು ಏನೂ ಆಗೋದಿಲ್ಲ ಫ್ರೆಂಡ್ಸ್. ಈ ಡಿಶ್ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಯಾವ ರೀತಿ ಉಪ್ಪಿನಕಾಯಿ ಮಾಡಿದೆ ಅಂತ ನೋಡಿದಿರಲ್ಲ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.